ಇಲ್ಲಿ ಕಾಬೂಲ್ ಕಡಲೆಕಾಳು ನೆನೆ ಹಾಕಿದ್ದೆ. ಇಲ್ಲಿ ಬೆಳಗಿನ ತಿಂಡಿಗೆ ಇದರಲ್ಲಿ ಸಾಗು ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಒಂಚೂರು ಒಣಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂಚೂರು ಮೊಸರು ಹಾಕಿ ಎಲ್ಲ ರುಬ್ಕೊಂಡ್ರೆ ಸಾಕು. ಒಂಚೂರು ಧನಿಯಾ ಪುಡಿ, ಖಾರಕ್ಕೆ ಹಸಿಮೆಣಸಿನ್ಕಾಯಿ ಅಷ್ಟೇ, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು ಹಾಕ್ಕೊಳ್ತಿದ್ದೀನಿ. ಇಷ್ಟೇ ಇದು ಮಸಾಲೆ. ಈ ಮಸಾಲೆ ತುಂಬ ಟೇಸ್ಟಾಗಿ ಬರುತ್ತೆ. ಇದಕ್ಕೊಂದು ಒಗ್ಗರಣೆ ಹಾಕಿ 2 ಬೇ ಲೀಫ್ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಉಪ್ಪು ಮತ್ತು ಅರಶಿನ ಹಾಕಿ ಒಂದು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ. ಈ ಕಡಲೆಕಾಳು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಸಾಗು ಮಾಡಿದ್ರೆ. ಈ ಸಾಗುಗೆ ಕಾಂಬಿನೇಷನ್ ಪೂರಿ ಅಥವಾ ಪರೋಟ, ಚಪಾತಿ ದೋಸೆಗೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಪೂರಿ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಮೈದಾ ಹಿಟ್ಟು, ಅರ್ಧ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಪೂರಿ ಮಾಡ್ಕೊಳ್ತಾ ಇದ್ದೀನಿ. ಪೂರಿಗೂ ಮತ್ತು ಈ ರೀತಿ ಸಾಗುಗೂ ತುಂಬಾ ಟೇಸ್ಟ್ ಬರುತ್ತೆ. ಯಾವಾಗಾದರೂ ಒಂದ್ಸಲ ಈ ರೀತಿ ಮನೇಲಿ ಮಾಡಿದ್ರೆ ಒಂದು ಫ್ರೆಶ್ ಮೈಂಡ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಪೂರಿ ಮಾಡ್ಕೊಳ್ತಾ ಇದ್ದೀನಿ. ಈ ಪೂರಿ ನಾನು ಸ್ವಲ್ಪ ದಪ್ಪನೂ ಇಲ್ಲ, ತೆಳುವೂ ಇಲ್ಲ, ನಾನು ಇಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದು ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಿ ಕಾದಿರಬೇಕು. ಈ ಕಾದಿರೋ ಎಣ್ಣೆಗೆ ಹಾಕಿ ಒಂದು ಸೈಡು ಸ್ವಲ್ಪ ಇಟ್ಕೊಂಡ್ರೆ ಸಾಕು. ಪ್ರೆಸ್ ಮಾಡಿ ಇಟ್ಕೊಳ್ಬೇಕು, ಆಗ ಚೆನ್ನಾಗಿ ಉಬ್ಬಿ ಬರುತ್ತೆ. 2 ಸೈಡು ಒಂದು 2 ನಿಮಿಷ ಬಾಯ್ಲ್ ಮಾಡಿದ್ರೆ ತೆಗೆದ್ರೆ ಸಾಕು, ಉಬ್ಬಿ ಚೆನ್ನಾಗಿ ಬರುತ್ತೆ. ಈ ಹಿಟ್ಟಿಗೆ ಕಲಸ್ಕೋಬೇಕಾದ್ರೆ ಒಂಚೂರು ಶುಗರ್ ಹಾಕ್ಕೊಂಡಿದ್ದೀನಿ, ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಬೇರೆ ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಕಲಸಿದ ತಕ್ಷಣ ನಾನು ಇಲ್ಲಿ ಮಾಡ್ಕೊಳ್ತೀನಿ. ಚೆನ್ನಾಗಿ ಪೂರಿ ಉಬ್ಬಿ ಚೆನ್ನಾಗಿ ಬರುತ್ತೆ. ಪೂರಿಗೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಹಾಗಾಗಿ ಪೂರಿ ಚೆನ್ನಾಗಿ ಬರುತ್ತೆ. ಉಬ್ಬಿ ಬಂದ್ರೇ ಸ್ವಲ್ಪ ತಿನ್ನೋಕ್ಕೆ ಇನ್ನೂ ಟೇಸ್ಟಾಗಿರುತ್ತೆ. ಇವತ್ತಿನ ಬೆಳಗ್ಗೆ ತಿಂಡಿಗೆ ಪೂರಿ. ಒಬ್ಬೊಬ್ಬರೇ ಇರೋರು ಮಾಡ್ಕೊಳ್ಳೋದಾದರೆ ಫಸ್ಟ್ ಎಲ್ಲ ಲಟ್ಟಿಸ್ಕೊಂಡು ಆಮೇಲೆ ಪೂರಿ ಮಾಡಿದ್ರೆ ಪೂರಿಗೆ ತಕ್ಷಣ ಮಾಡ್ಕೊಳ್ತಾ ಇರಬೇಕಿಲ್ಲ, ಇಲ್ಲಾಂದರೆ ಎಣ್ಣೆ ಸೀದೋಗ್ಬಿಡುತ್ತೆ. ಇಲ್ಲಿ ಚೆನ್ನಾಗಿ ಕಾದಿರೋ ಎಣ್ಣೆಯಲ್ಲಿ ನೋಡಿ ಒಂದು ಕಡೆ ಸ್ವಲ್ಪ ಪ್ರೆಸ್ ಮಾಡಿಟ್ಕೊಳ್ತೀನಿ, ಚೆನ್ನಾಗಿ ಉಬ್ಬಿ ಬರುತ್ತೆ. 2 ಕಡೆ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ತೆಗಿಬೇಕು. ಇದೇ ರೀತಿ ಎಲ್ಲ ಪೂರಿನೂ ಮಾಡ್ಕೊಳ್ತೀನಿ ನಾನು. ಬೆಳಗಿನ ಟಿಫನ್ ಇವತ್ತು ಪೂರಿ ಮತ್ತು ಸಾಗು ತುಂಬ ಟೇಸ್ಟಾಗಿರುತ್ತೆ. ಪೂರಿ ತಿಂದರೆ ಸ್ವಲ್ಪ ಲೀಸಿ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಲೋಟ ಬಿಸಿ ನೀರು ಕುಡಿಬೇಕು, ಇಲ್ಲ ಒಂದು ಲೋಟ ಕಾಫಿ ಕುಡಿದ್ರೆ ಎಲ್ಲ ಲೀಸಿ ಎಲ್ಲ ಹೋಗ್ಬಿಡತ್ತೆ. ಪೂರಿ ಮತ್ತು ಸಾಗು ಅಂದ್ರೇ ಒಂಥರ ಸ್ಪೆಷಲ್ ಟಿಫನ್ ಅಲ್ವಾ. ಸ್ವಲ್ಪ ಮೂಡ್ ಆಫ್ ಆದಾಗ ಸ್ವಲ್ಪ ಏನಾದರೂ ಚೆನ್ನಾಗಿರೋ ಮಾಡಬೇಕು ಅಂದರೆ ಟಿಫನ್ ಈ ರೀತಿ ಮಾಡ್ಕೊಳ್ಬೋದು. ಇವತ್ತಿನ ನಮ್ಮ ಮನೆಯಲ್ಲಿ ಪೂರಿ ಮತ್ತು ಸಾಗು. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಈ ರೀತಿ ಒಂದ್ಸಲಿ ನೀವು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.